ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಮೇ ತಿಂಗಳ ಕೊನೆಯಲ್ಲಿ ಬರ್ತಿರುವಂತಹ ಏಕಾದಶಿ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಪರಾಭಾವನಾಮ ಸಂವತ್ಸರದ ಅಧಿಕ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಈ ಏಕಾದಶಿನ ನಾವು ಪದ್ಮಿನಿ ಏಕಾದಶಿ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಈ ಪದ್ಮಿನಿ ಏಕಾದಶಿ ಮೇ 27ನೇ ತಾರೀಕು ಬುಧವಾರ ಬಂದಿದೆ. ಈ ಏಕಾದಶಿ ಅತ್ಯಂತ ಅಪರೂಪವಾದ ಮತ್ತು ಮಹಾಪುಣ್ಯಕರವಾದ ಏಕಾದಶಿ ಅಂತಲೇ ಪುರಾಣಗಳಲ್ಲಿ ಹೇಳಲಾಗುತ್ತೆ. ಈ ಏಕಾದಶಿಯ ತಿಥಿ ಆರಂಭ ಯಾವಾಗ ಅಂತ ತಿಳ್ಕೊಳ್ಳೋದಾದರೆ ಮೇ 26ನೇ ತಾರೀಕು ರಾತ್ರಿ ಆರಂಭ ಆಗಿ 27ನೇ ತಾರೀಕು ರಾತ್ರಿ ಅಂತ್ಯ ಆಗುತ್ತೆ. ಪ್ರತಿಯೊಂದು ಏಕಾದಶಿಗಳಿಗೂ ಅದರದೇ ಆದ ವ್ರತಕತೆ ಮತ್ತು ಮಹತ್ವ ಅನ್ನೋದಿರುತ್ತೆ. ಈ ಏಕಾದಶಿಯ ವ್ರತಕತೆ ಏನು ಅಂತ ತಿಳ್ಕೊಳ್ಳೋದಾದರೆ, ಪುರಾಣಗಳ ಪ್ರಕಾರ ಕೃತವೀರ್ಯ ಎಂಬ ಒಬ್ಬ ರಾಜ ಮತ್ತು ಅವರ ಪತ್ನಿ ಪದ್ಮಿನಿ ಅಂತ ಹೇಳಿ ರಾಣಿ ಇರ್ತಾರೆ. ಅವರಿಬ್ಬರಿಗೂ ಮಕ್ಕಳಿರಲ್ಲ, ತುಂಬ ವರ್ಷಗಳಿಂದ ಮಕ್ಕಳಿರಲ್ಲ ಮತ್ತು ತುಂಬ ವರ್ಷಗಳಿಂದ ಅವರು ನಾನಾ ರೀತಿಯ ತಪಸ್ಗಳನ್ನ ಆಚರಣೆ ಮಾಡಿರ್ತಾರೆ. ಆದರೆ ಯಾವ ತಪಸ್ಸಿಗೂ ಅವ್ರಿಗೆ ಫಲ ಅನ್ನೋದು ಸಿಕ್ಕಿರಲ್ಲ. ನಂತರ ಅವರು ಮಹಾ ತಪಸ್ವಿಯಾದ ಅನಸೂಯ ದೇವಿನ ಭೇಟಿ ಮಾಡ್ತಾರೆ. ಆಗ ಅವರು ಅನಸೂಯ ದೇವಿಯವರು ಹೇಳ್ತಾರೆ, ಅಧಿಕ ಮಾಸದಲ್ಲಿ ಬರುವ ಪದ್ಮಿನಿ ಏಕಾದಶಿನ ನೀವು ಭಕ್ತಿಯಿಂದ ಆಚರಿಸಿದರೆ ಶ್ರೀಹರಿಯ ಅನುಗ್ರಹ ದೊರೆಯುತ್ತದೆ ಅಂತ ಹೇಳಿ ತಿಳಿಸ್ತಾರೆ. ಅದಾದಮೇಲೆ ರಾಣಿ ಪದ್ಮಿನಿ ಕಠಿಣವಾದ ಉಪವಾಸ ಮಾಡಿ ಮಹಾವಿಷ್ಣುವನ್ನ ಭಕ್ತಿಯಿಂದ ಆರಾಧಿಸ್ತಾರೆ. ಅವರ ಭಕ್ತಿಗೆ ಸಂತುಷ್ಟರಾದ ವಿಷ್ಣು ದೇವರು ಅವರಿಗೆ ಶೂರ ಮತ್ತು ಮಹಾನ್ ಪುತ್ರನ ವರನ ನೀಡ್ತಾರಂತೆ ಅನ್ನೋದು ಈ ಒಂದು ಏಕಾದಶಿಯ ವ್ರತಕತೆ ಆಗಿದೆ. ಇನ್ನು ಈ ಏಕಾದಶಿಯ ಮಹತ್ವ ಆಲ್ರೆಡಿ ನಿಮಗೆ ವ್ರತಕತೆ ಕೇಳಿದಾಗಲೇ ಅರ್ಥ ಆಗಿರುತ್ತೆ. ಸಂತಾನ ಭಾಗ್ಯಕ್ಕೋಸ್ಕರ ವಿಶೇಷವಾಗಿ ಈ ಒಂದು ಪದ್ಮಿನಿ ಏಕಾದಶಿನ ಆಚರಣೆ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಪ್ರತಿಯೊಂದು ಏಕಾದಶಿಗಳನ್ನು ನಾವು ಆಚರಣೆ ಮಾಡಿದಾಗ ತಿಳಿದೇ ಮಾಡಿರುವಂತಹ ಪಾಪಕರ್ಮಗಳ ನಿವಾರಣೆ ಆಗೋದ್ರ ಜೊತೆಗೆ ಸ್ವಲ್ಪ ಮಟ್ಟಕ್ಕಾದರೂ ಪುಣ್ಯ ಅನ್ನೋದನ್ನು ನಾವು ಸಂಪಾದನೆ ಮಾಡ್ಕೋಬಹುದು. ಜೊತೆಗೆ ಮಹಾವಿಷ್ಣುವಿನ ಅನುಗ್ರಹ, ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದನೂ ಕೂಡ ನೀವು ಏಕಾದಶಿ ಆಚರಣೆ ಮಾಡೋದ್ರಿಂದ ಪಡ್ಕೋಬಹುದು. ಏಕಾದಶಿ ದಿನ ನನಗೊಬ್ಬರು ಮೊನ್ನೆ ಕೂಡ ಕೇಳಿದರು, ನೀವು ಏಕಾದಶಿನ ಹೇಗೆ ಆಚರಣೆ ಮಾಡ್ತೀರಾ ಅಂತ. ನಾನು ಉಪವಾಸದಲ್ಲಿರ್ತೀನಿ ಪ್ರತಿಯೊಂದು ಏಕಾದಶಿಗಳಲ್ಲೂ ಕೂಡ. ಕೆಲವೊಂದೊಂದು ಏಕಾದಶಿಗಳಲ್ಲಿ ನಿರ್ಜಲವಾಗಿ ಇರ್ತೀನಿ, ಕೆಲವೊಂದೊಂದು ಏಕಾದಶಿಲಿ ನೀರನ್ನ ಕುಡಿದು ನಾನು ಏಕಾದಶಿ ಆಚರಣೆ ಮಾಡ್ತೀನಿ. ಹಿಂದಿನ ದಿನವೇ ಅಂದರೆ ದಶಮಿ ದಿನ ಸಾಯಂಕಾಲ ನಾನು ರಾಘವೇಂದ್ರ ಸ್ವಾಮಿಯವರಿಗೆ ಸೇವೆನ ಸಲ್ಲಿಸುವಾಗ ಬೇಡ್ಕೊಳ್ತೀನಿ, ನಾಳೆ ಈ ರೀತಿಯಾದ ಏಕಾದಶಿ ಇದೆ ಸ್ವಾಮಿ, ನಾನು ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನನಗೆ ಶಕ್ತಿ ಕೊಡಿ, ಭಕ್ತಿ ಕೊಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ಪ್ರತಿಯೊಂದು ಏಕಾದಶಿಗಳನ್ನು ನಾನು ಏನೊಂದು ಕೂಡ ಬೇಡಿಕೆ ಇಟ್ಕೊಂಡು ಮಾಡಲ್ಲ. ಏಕಾದಶಿ ಮಾಡಿದ್ರೆ ಭಗವಂತ ಖುಷಿ ಪಡ್ತಾನೆ, ಭಗವಂತ ಪ್ರೀತ್ಯರ್ಥರಾಗ್ತಾರೆ ಅನ್ನೋದನ್ನು ತಿಳ್ಕೊಂಡಿರೋ ನಾನು ಪ್ರತಿಯೊಂದು ಏಕಾದಶಿಗಳನ್ನು ಕೂಡ ಭಗವಂತನ ಪ್ರೀತಿ ಪಡಿಸೋದಕ್ಕೋಸ್ಕರ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ ಕಾರಣಕ್ಕೆ ಹಿಂದಿನ ದಿನವೇ ನಾನು ರಾಘವೇಂದ್ರ ಸ್ವಾಮಿಯವರ ಹತ್ರ ಬೇಡ್ಕೊಳ್ತೀನಿ, ನಾಳೆ ಬರ್ತಿರುವಂತಹ ಏಕಾದಶಿನ ನನಗೆ ಆಚರಣೆ ಮಾಡೋದಕ್ಕೆ ಶಕ್ತಿ ಕೊಡಿ ಅಂತ ಹೇಳಿ. ನೆಕ್ಸ್ಟು ದಶಮಿ ದಿನ ಸಾಯಂಕಾಲ ಅನ್ನ ಸೇವನೆನ ನಾನು ಮಾಡೋದಿಲ್ಲ, ಬದಲಾಗಿ ಹಾಲು ಹಣ್ಣು ಕುಡಿದು ಮಲಗ್ತೀನಿ. ಕೆಲವೊಂದೊಂದು ಸಲ ರವೆ ಇಡ್ಲಿ ಇಲ್ಲ ರವೆ ರೊಟ್ಟಿನ ತಿಂದು ಮಲಗ್ತೀನಿ. ನೆಕ್ಸ್ಟ್ ಡೇ ಅಂದರೆ ಏಕಾದಶಿ ದಿನ ಪ್ರತಿನಿತ್ಯದ ಹಾಗೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ರಾಘವೇಂದ್ರ ಸ್ವಾಮಿಯವರ ಸೇವೆಯನ್ನು ಮಾಡ್ತೀನಿ. ರಾಘವೇಂದ್ರ ಸ್ವಾಮಿಯವರಿಗೆ ಯಾವುದೇ ರೀತಿ ನೈವೇದ್ಯನ ಏಕಾದಶಿ ದಿನ ಮಾಡಬಾರ್ದು, ನಾನು ಮಾಡಲ್ಲ. ಹಾಗೆ ಹೂವಿನಿಂದ ಅಲಂಕಾರನ ಮಾಡಬಾರ್ದು ಏಕಾದಶಿ ದಿನ. ಹೂ ಕೂಡ ನಾನು ರಾಘವೇಂದ್ರ ಸ್ವಾಮಿಯವರಿಗೆ ಅಲಂಕಾರಕ್ಕೆ ಬಳಸಲ್ಲ, ಬದಲಾಗಿ ಏಕಾದಶಿ ದಿನ ನಾನು ತುಳಸಿನ ಇಟ್ಟು ರಾಘವೇಂದ್ರ ಸ್ವಾಮಿಯವರಿಗೆ ಸೇವೆನ ಸಲ್ಲಿಸ್ತೀನಿ. ಜೊತೆಗೆ ಏಕಾದಶಿ ದಿನ ಪೂರ್ತಿ ರಾಘವೇಂದ್ರ ಸ್ವಾಮಿಯವರ ನಾಮಸ್ಮರಣೆನ ಮಾಡ್ತೀನಿ. ಮಧ್ಯಾಹ್ನ ಕೂಡ ರಾಘವೇಂದ್ರ ಸ್ವಾಮಿಯವರಿಗೆ ಸ್ವಲ್ಪ ಸಮಯನ ಕೊಟ್ಟು ಅವ್ರ ಮುಂದೆ ಕೂತ್ಕೊಂಡು ನನಗೆ ಗೊತ್ತಿರೋಂತಹ ಸ್ತೋತ್ರಗಳನ್ನ ಹೇಳ್ಕೊಳ್ತೀನಿ. ಸಂಜೆ ಕೂಡ ನಾನು ಸ್ತೋತ್ರಗಳನ್ನ ಹೇಳ್ಕೊಂಡು ಏಕಾದಶಿ ದಿನ ರಾಘವೇಂದ್ರ ಸ್ವಾಮಿಯವರಿಗೆ ಬೆಳಗ್ಗೆ ಮತ್ತು ಸಂಜೆ ಎರಡೂ ಸಮಯದಲ್ಲೂ ಕೂಡ ತುಪ್ಪದ ಬತ್ತಿಗಳನ್ನ ಬಳಸಿ ಆರತಿನ ಮಾಡ್ತೀನಿ. ನಾನು ಮುಂಚೆನೇ ಹೇಳಿದಾಗೆ ಕೆಲವೊಂದೊಂದು ಏಕಾದಶಿಗಳಲ್ಲಿ ನೀರನ್ನ ಕುಡಿದು ಏಕಾದಶಿ ವ್ರತಾಚರಣೆನ ಮಾಡ್ತೀನಿ. ಕೆಲವೊಂದೊಂದು ಏಕಾದಶಿಗಳನ್ನ ನೀರನ್ನೂ ಸಹ ಕುಡಿಯಲ್ಲ, ನಿರ್ಜಲವಾಗಿ ಏಕಾದಶಿ ಆಚರಣೆ ಮಾಡ್ತೀನಿ. ಯಥಾಶಕ್ತಿ ನಿಮಗೆ ಭಗವಂತ ಹೇಗೆ ಶಕ್ತಿ ಕೊಟ್ಟಿದ್ದಾನೆ ಹಾಗೆ ಮಾಡ್ಬೋದು, ನಂತರನೇ ಮಾಡಿ ಅಂತ ನಾನು ಹೇಳಲ್ಲ. ನಂತರನೇ ಮಾಡಬೇಕು ಅಂತ ಕೂಡ ಎಲ್ಲೂ ಇಲ್ಲ. ನಿಮಗೆ ಹಾಲು ಹಣ್ಣು ಮತ್ತು ಸಿಹಿ ಅವಲಕ್ಕಿ, ಖಾರ ಅವಲಕ್ಕಿ, ಉಪ್ಪಿಟ್ಟು ಈ ರೀತಿ ಸೇವನೆ ಮಾಡಿಕೊಂಡು ಕೂಡ ನೀವು ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡ್ಬೋದು. ಕೆಲವೊಂದೊಂದು ಏಕಾದಶಿ ದಿನಗಳಲ್ಲಿ ನಮ್ಮೂರಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಯವರ ಮಠಕ್ಕೆ ಹೋಗಿ ರಾಯರ ದರ್ಶನನ ಮಾಡಿ ಬರ್ತೀನಿ. ಕೆಲವೊಂದೊಂದು ಸಲ ಹೋಗಲ್ಲ. ಅದಾದ ಮೇಲೆ ದ್ವಾದಶಿ ದಿನ ಬೆಳಗ್ಗೆನೇ ಬೇಗ ಎದ್ದು ಪ್ರತಿನಿತ್ಯದ ಹಾಗೆ
ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ರಾಯರ ಸೇವೆನ ಮುಗಿಸ್ಕೊಂಡು ನಂತರ ಪಾರಣೆ ಸಮಯ ಅಂತ ಬರುತ್ತಲ್ಲ, ಆ ಸಮಯದಲ್ಲಿ ರಾಘವೇಂದ್ರ ಸ್ವಾಮಿಯವರಿಗೆ ಅಂತಲೇ ಹೇಳಿ ನಾನು ಮನೇಲಿ ಪ್ರತಿ ಸಲ ಸಿಹಿ ಪೊಂಗಲ್ನ ಮಾಡ್ತೀನಿ. ಸಿಹಿ ಪೊಂಗಲ್ನ ರಾಯರಿಗೆ ನೈವೇದ್ಯ ಮಾಡಿ ನಂತರ ಪ್ರಾಣಿ ಪಕ್ಷಿಗಳಿಗೆ ಆಹಾರನ ಕೊಟ್ಟು ನಾನು ಕೂಡ ಪಾರಣೆ ಸಮಯದಲ್ಲೇ ಊಟನ ಮಾಡಿ ನಾನು ಕೈಗೊಂಡಂತಹ ಉಪವಾಸನ ಕೈ ಬಿಡ್ತೀನಿ. ಕೆಲವರು ಮಧ್ಯಾಹ್ನ ಕೂಡ ಊಟ ಮಾಡಲ್ವಾ, ಮಾಡಬಾರ್ದಾ ಅಂತ ಕೇಳ್ತಾರೆ. ನಾನು ನನಗೆ ಹಸಿವಾದರೆ ದ್ವಾದಶಿ ದಿನ ಕೂಡ ಮಧ್ಯಾಹ್ನ ಊಟ ಮಾಡ್ತೀನಿ, ಇಲ್ಲ ಅಂತ ಅಂದರೆ ಈವ್ನಿಂಗ್ ಊಟ ಮಾಡ್ತೀನಿ. ಏಕಾದಶಿ ದಿನ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಮಾಡಬಾರ್ದು, ದ್ವಾದಶಿ ದಿನ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಮಾಡಬಾರ್ದು. ನಾವು ಭಗವಂತನಲ್ಲಿ ಮನಸ್ಸಿಟ್ಟು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡಿದ್ರೆ ನಿಜವಾಗ್ಲೂ ಭಗವಂತನ ಪ್ರೀತಿಗೆ ಅಂತ ನಾವು ಮನಸ್ಸಿಟ್ಟು ಭಗವಂತನಲ್ಲಿ ಮಾಡಿದ್ದೇ ಆದರೆ ಭಗವಂತನಿಂದ ವಿಶೇಷವಾದ ಅನುಗ್ರಹ ಆಶೀರ್ವಾದಗಳ ಸುರಿಮಳೆನೇ ನೀವು ನಿಮ್ಮ ಜೀವನದಲ್ಲಿ ಪಡ್ಕೊಳ್ತೀರ. ಹಾಗಾಗಿ ಸಾಧ್ಯ ಆದಷ್ಟು ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡಿ. ಎಲ್ಲ ವ್ರತಾಚರಣೆಗಳಿಗಿಂತ ತುಂಬಾ ಅತ್ಯಂತ ಶ್ರೇಷ್ಠವಾದಂತಹ ವ್ರತಾಚರಣೆ ಅಂತಲೇ ಹೇಳ್ತಾರೆ ಈ ಏಕಾದಶಿ ವ್ರತಾಚರಣೆಗಳನ್ನ. ಅಷ್ಟು ಮಹತ್ವ ಇದೆ ಪ್ರತಿಯೊಂದು ಏಕಾದಶಿಗಳಿಗೂ. ಬರೀ ನಾವು ಮಾತ್ರ ಆಚರಣೆ ಮಾಡಲ್ಲ, ದೇವತೆಗಳು ಕೂಡ ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡ್ತಾರೆ. ಪ್ರತಿಯೊಂದು ಏಕಾದಶಿಗಳನ್ನ ನಾವು ಆಚರಣೆ ಮಾಡಿದಾಗಲೂ ಕೂಡ ಭಗವಂತನಿಂದ ಒಂದೊಂದು ರೀತಿಯ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ತಾ ಹೋಗ್ತೀವಿ. ಯಾವುದೇ ಒಂದು ಉದ್ದೇಶ ಇಟ್ಕೊಳ್ಳದೆ ನೀವು ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡಿ. ಅಕಸ್ಮಾತ್ ನಮಗೆ ಕಷ್ಟ ಇದೆ, ಇಂಥದ್ದು ಬೇಕು, ಇದಕ್ಕೋಸ್ಕರ ನಾನು ಏಕಾದಶಿ ಆಚರಣೆ ಮಾಡ್ತಿದ್ದೀನಿ ಅಂತ ಹೇಳಿ ನೀವು ಭಗವಂತನ ಬಳಿ ಮತ್ತು ರಾಘವೇಂದ್ರ ಸ್ವಾಮಿಯವ್ರ ಹತ್ರ ಸಂಕಲ್ಪನ ಮಾಡಿಕೊಂಡು ಮಾಡಿದ್ರೆ ಅದಕ್ಕೂ ಕೂಡ ಫಲನ ಕೊಡ್ತಾರೆ. ನಾವು ಏನು ಕೇಳ್ಕೊಳ್ದೆ ಮಾಡಿದ್ರೂ ಕೂಡ ನಮ್ಮ ಶ್ರದ್ಧಾ ಭಕ್ತಿ ನಿಷ್ಠೆಗೆ ಭಗವಂತ ಯಾವ ರೀತಿ ಒಂದು ಅನುಗ್ರಹನ ಮಾಡಬೇಕು ಅದನ್ನು ಮಾಡೇ ಮಾಡ್ತಾರೆ. ನಿಮ್ಮೆಲ್ಲ ಸಕಲ ಕಷ್ಟಗಳನ್ನೂ ಕೂಡ ದೂರ ಮಾಡಿ ನೆಮ್ಮದಿಯಾದ ಜೀವನನ ಕೊಡ್ತಾರೆ. ನಾನು ನೆಕ್ಸ್ಟು ಸಾಟರ್ಡೆ ಇಲ್ಲ ಫ್ರೈಡೇವರೆಗೂ ವಿಡಿಯೋ ಮಾಡೋದಕ್ಕಾಗಲ್ಲ, ಸ್ವಲ್ಪ ಬ್ಯುಸಿ ಇರೋ ಕಾರಣ ಈ ಹುಣ್ಣಿಮೆ ಬಗ್ಗೆ ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮೇ 31ನೇ ತಾರೀಕು ಹುಣ್ಣಿಮೆ ಬರ್ತಿದೆ. ಹುಣ್ಣಿಮೆ ದಿನ ನಿಮ್ಮೂರಲ್ಲಿರುವಂತಹ ದೇವಸ್ಥಾನಗಳಿಗೆ ಹೋಗಿ ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಭಾಗಿಯಾಗ್ಬೋದು. ಸಾಮಾನ್ಯವಾಗಿ ರಾಯರ ಮಠ ಮತ್ತು ನಿಮ್ಮೂರಲ್ಲಿರುವಂತಹ ಯಾವುದೇ ಒಂದು ದೇವಸ್ಥಾನಗಳಲ್ಲೂ ಕೂಡ ಹುಣ್ಣಿಮೆ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡ್ತಿರ್ತಾರೆ. ನೀವು ಒಂದೆರಡು ದಿನಕ್ಕೂ ಮುಂಚೆನೇ ಹೋಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಒಂದು ಚೀಟಿನ ಬರೆಸಿ, ನಿಮಗೆ ಯಥಾಶಕ್ತಿ ದುಡ್ಡು ಕೊಡೋಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಕೊಟ್ಟು ಚೀಟಿನ ಬರೆಸಿ ಬಂದರೆ ಆ ದಿನ ನಿಮ್ಮ ಹೆಸರಲ್ಲಿ ನಿಮ್ಮ ರಾಶಿ ನಕ್ಷತ್ರನ ನೀವು ಕೊಟ್ಟು ಬಂದರೆ ಪೂಜೆ ನಡೆಯುತ್ತೆ. ಪೂಜೆಗೆ ನೀವು ಕೂಡ ಅಟೆಂಡ್ ಆಗ್ಬೋದು, ಇಲ್ಲ ಪೂಜೆ ಆದಮೇಲೂ ಕೂಡ ನೀವು ಹೋಗಿ ಭಗವಂತನ ದರ್ಶನನ ಮಾಡಿ ಬರ್ಬೋದು. ಮನೇಲೂ ಕೂಡ ಪ್ರತಿನಿತ್ಯದ ಹಾಗೆ ಹೇಗೆ ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಭಗವಂತನ ಸೇವೆ ಆಗುತ್ತೆ, ಅದೇ ರೀತಿ ಹುಣ್ಣಿಮೆ ದಿನ ಕೂಡ ನಿಮ್ಮ ಮನೆಯಲ್ಲಿ ಭಗವಂತನ ಸೇವೆನ ಮಾಡಿ ಭಗವಂತನ ವಿಶೇಷವಾದ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ. ನಾವು ಭಗವಂತನ ಸೇವೆ ಪೂಜೆ ಪುನಸ್ಕಾರ ಎಷ್ಟು ಮಾಡ್ತೀವೋ ಅಷ್ಟು ಭಗವಂತನಿಂದ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ತೀರ. ಕಳ್ಕೊಳ್ಳೋದಂತೂ ಏನೂ ಇಲ್ಲ. ಎಷ್ಟು ಶಕ್ತಿ ಇದೆಯೋ ಎಷ್ಟು ಸಾಧ್ಯನೋ ಅಷ್ಟು ಭಗವಂತನ ಸೇವೆನ ಮಾಡಿ ಭಗವಂತನ ಹಾಗೆ ರಾಘವೇಂದ್ರ ಸ್ವಾಮಿಯವರ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.